ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಏನೋ ಅನ್ಕೊಂಡಿದ್ದೆ. ತುಂಬಾ ಫಾಸ್ಟ್ ಆಗಿ ಕಲ್ತಿದ್ಯಾ ರಂಗೋಲಿ ಹಾಕೋದನ್ನ. ನಾನೇ ಕಲಿಬೇಕಂದ್ರೆ ಟೈಮ್ ಹಿಡಿತಿತ್ತೇನೋ, ಆದ್ರೆ ಕಲಿಸ್ತಿರೋದು ನೀವೇ ಅಲ್ವಾ. ಶೌರ್ಯ, ಏನತ್ತೆ? ಸರಿ ಅತ್ಗೆ, ನೀನೇನ್ ರಂಗೋಲಿ ಕಲಿಸ್ತಿದ್ಯಾ? ಹಾಕೋಕ್ ಬಂದ್ರೆ ಕಲ್ಯಾಣಿ ಹಾಕ್ತಾಳೆ, ಇಲ್ಲ ಅಂದ್ರೆ ಅವ್ರ ಅಮ್ಮ ಅವ್ರು ಹಾಕೋತಾರೆ. ನಿನಗೇನ್ ಕರ್ಮ ಅಂತ ಅತ್ಗೆ ಹೇಳ್ತಿದ್ದಾರೆ. ಕರ್ಮ ಏನಮ್ಮ, ಹಬ್ಬ ಅಲ್ವಾ, ಕಲ್ಯಾಣಿಗೆ ಹೆಲ್ಪ್ ಮಾಡ್ತಿದೆ ಅಷ್ಟೇ. ನಿನ್ ಒಳ್ಳೆತನನ ಅವ್ರು ಉಪಯೋಗಿಸ್ಕೊತಿದ್ದಾರೆ. ಇವಾಗಾಗ್ಲೇ ಕಲ್ಯಾಣಿ ಕಣ್ ತಲೆ ಮೇಲೆ ಹೋಗಿದೆ, ನೀನ್ ಇನ್ನು ತಲೆ ಮೇಲೆ ಕೂರ್ಸ್ಕೋಬೇಡ ಅಂತಿದ್ದಾರೆ ಅತ್ಗೆ. ಚಿಕ್ಕಮ್ಮ, ಯಾಕೆ ನಾ ಮತ್ತೆ ಮಾತನ್ನ ಹಾಗೆ ಬದಲಾಯಿಸಿ ಹೇಳ್ತಿದ್ಯಾ? ಬದಲಾಯಿಸಿ ಹೇಳ್ತಿದ್ದೀನಾ? ನನ್ಗೇನ್ ಕೆಲ್ಸ? ಅಷ್ಟಕ್ಕೂ ಕೃಷ್ಣಾಷ್ಟಮಿ ಇಷ್ಟು ಅದ್ದೂರಿಯಾಗಿ ಮಾಡ್ತಿದ್ದೀವಿ ಅಂದ್ರೆ ಕಾರಣ ನಮ್ಮತ್ತೇನೆ ಅಲ್ವಾ. ಒಡವೆ ತಗೊಳ್ಳೋದಕ್ಕೆ, ಈ ಏರ್ಪಾಡೆಲ್ಲ ಮಾಡೋದಕ್ಕೆ ದುಡ್ಡು ಕೊಟ್ಟಿರೋ ನಮ್ಮತ್ತೆ ನೀವ್ ಹೇಳ್ತಿರೋ ಮಾತನ್ನ ಯಾಕೆ ಹೇಳ್ತಾರೆ? ಇದು ತುಂಬಾ ಚೆನ್ನಾಗಿದೆ ಕಲ್ಯಾಣಿ, ನೀವ್ ಚೆನ್ನಾಗೇ ಇದ್ದೀರಾ. ಮಧ್ಯದಲ್ಲಿ ನನಗ್ಯಾಕೆ ಅನ್ನೋದು? ಇಬ್ರು ಸೇರಿ ರಂಗೋಲಿನ ಎಷ್ಟು ಚೆನ್ನಾಗಿ ಹಾಕಿದ್ದೀರಾ. ಎಲ್ಲ ಕಲ್ಯಾಣಿ ಟ್ಯಾಲೆಂಟ್ ಅಮ್ಮ. ಕಲ್ಯಾಣಿ, ನಮ್ಮ ಮುದ್ದು ಕೃಷ್ಣಂಗೆ ಅಲಂಕಾರ ಮಾಡಾಯ್ತಾ? ಇಲ್ಲಮ್ಮ, ನಿದ್ದೆ ಮಾಡ್ತಿದ್ದಾನೆ. ಇವಾಗ ಹೋಗಿ ರೆಡಿ ಮಾಡಿ ಕರ್ಕೊಂಡ್ ಬರ್ತೀನಿ. ಬೇಗ ಮಾಡಿ ಮುಗಿಸು. ಕೃಷ್ಣನ್ ಪೂಜೆ ಆದ್ಮೇಲೆ ಮಡಿಕೆ ಒಡೆಯೋದು, ಕೋಲಾಟ ಎಲ್ಲ ಇದೆ. ಸರಿನಮ್ಮ. ಶೌರ್ಯ, ನೀನು ಹೋಗಿ ಬೇಗ ರೆಡಿ ಆಗಪ್ಪ. ಸರಿ ಅಮ್ಮ. ಮನೇಲಿ ಆನಂದ ಶುರು ಆಯ್ತು, ಆದ್ರೆ ನನ್ನ ಜೀವನದಲ್ಲಿ ಮಾತ್ರ ಬರಲ್ಲ. ಆ ಮನೇಲಿ ಎಲ್ರೂ ಆರಾಮಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅವ್ರು ಹಾಗಿರ್ಬಾರ್ದು. ಇಷ್ಟಕ್ಕೂ ಆ ಪಲ್ಲವಿ ದಮಯಂತಿ ಏನ್ ಮಾಡ್ತಿದ್ದಾರೆ? ಈ ಮಧ್ಯೆ ನಮ್ಮಮ್ಮಂಗ್ ಪ್ರೀತಿ ಉಕ್ಬರ್ತಿದ್ಯಲ್ಲ, ಯಾಕೆ ತುಂಬಾ ಫೋನ್ ಮಾಡ್ತಿದ್ದಾಳೆ? ಹಲೋ, ಏನಮ್ಮ, ನನ್ ಮಾತ್ ಕೇಳ್ದೇನೆ ಇರೋಕಾಗ್ತಿಲ್ವಾ? ಫೋನ್ ಮೇಲೆ ಫೋನ್ ಮಾಡ್ತಿದ್ಯಾ? ಎಷ್ಟೇ ಆದ್ರೂ ಹೆತ್ತ ಮಗಳಲ್ವಾ, ನನ್ ಕೈಲಿ ಇರೋದಕ್ಕಾಗೋದಿಲ್ಲ ನಿನ್ ಜೊತೆ ಮಾತಾಡದೆ ಹೋದ್ರೆ. ನಿಜವಾಗ್ಲೂ ಪ್ರೀತಿ ಇರೋರು ಕೂಡ ನಿನ್ ಹಾಗೆ ಮಾತಾಡಲ್ಲಮ್ಮ. ಹೌದು, ಒಡವೆಗಳೆಲ್ಲ ತಗೊಂಡ್ ಬಂದ್ರಾ? ತುಂಬಾನೇ ತಗೊಂಡ್ ಬಂದಿದ್ದಾರೆ. ಮತ್ತೆ ಅದನ್ನ ನೀನೊಂದ್ಸಲ ನೋಡೋಕಾಗ್ಲಿಲ್ವಾ? ಹಾ, ನೋಡೋದೇನಮ್ಮ, ಮುಟ್ಟಿ ಕೂಡ ನೋಡ್ದೆ. ನೀನ್ ನಿಜವಾಗ್ಲೂ ದಡ್ಡಿ ಕಣೆ. ನಾನ್ ಹೇಳಿದ ಅದಲ್ಲ, ಆ ಒಡವೆಗಳನ್ನ ಮಗುಗ್ ಹಾಕೋಕ್ ಮುಂಚೆ ನೀನ್ ಅದನ್ನ ತಗೊಳಕ್ಕಾಗ್ಲಿಲ್ವಾ ಅಂತ. ನಾನು ಹಾಗೆ ಮಾಡ್ದೆ ಅಂತ ನನ್ನ ಗಂಡಂಗೆ ಗೊತ್ತಾದ್ರೆ ನನ್ನ 2 ಕೈನೂ ಕತ್ತರಿಸ್ಬಿಡ್ತಾರೆ. ಆಲ್ರೆಡಿ ಹಬ್ಬ ಕೂಡ ಸ್ಟಾರ್ಟ್ ಆಗೋಯ್ತು. ಏನು, ಆಗ್ಲೇ ಹಬ್ಬನ ಶುರು ಮಾಡ್ಬಿಟ್ರಾ? ಹೌದಮ್ಮ, ಮನೆ ಪೂರ್ತಿ ಒಂದೇ ಸಮ ಅಲಂಕಾರ ಅನ್ಕೋ. ಹಬ್ಬದ ವಾತಾವರಣ ಶುರು ಆಗಿದೆ ಅಂತ ಆಯ್ತು. ಹಾಗಾದ್ರೆ ಇದೇ ರೈಟ್ ಟೈಮ್ ನನ್ನ ಮಗುನ್ ನೋಡೋದಕ್ಕೆ, ಅವನ್ ಕಾಲ್ಗೆ ಕಡ್ಗನ ನನ್ನ ಕೈಯಾರೆ ಹಾಕೋದಕ್ಕೆ. ಸರಿ ಬಿಡು, ಹೇಗಾದ್ರೂ ಮಾಡಿ ಹಬ್ಬ ನಡೀದೇ ಇರೋ ಹಾಗೆ ನೋಡ್ಕೋ.
ಸರಿ ಅಮ್ಮ. ಹೀಗೆ ಹೋದ್ರೆ ನನ್ನ ಗುರ್ತು ಹಿಡಿದು ಬಿಡ್ತಾರೆ. ಗೋಪಿಕೆಯರ್ ಹಾಗೆ ಗೆಟಪ್ ಚೇಂಜ್ ಮಾಡ್ಕೊಂಡು ಹೋದ್ರೆ ಅವ್ರ ಜೊತೆ ಹೋಗ್ಬೋದು. ಕಂದ, ನಾನು ಬಂದ್ಬಿಟ್ಟೆ. ನೀನು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸಂಪದಾಗ ಎಷ್ಟು ಸಲ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ. ಹೇಳ್ದೇನೆ ಹೊರಗಡೆ ಹೋಗ್ಬೇಡ ಅಂದ್ರು ನನ್ನ ಬಗ್ಗೆ ನೆಗೆಟಿವ್ ಆಗಿ ಅರ್ಥ ಮಾಡ್ಕೋತಿದ್ದಾಳೆ ಹೊರತು ಯಾಕೆ ಹೇಳ್ತಾ ಇದ್ದೀನಿ ಅಂತ ಮಾತ್ರ ಅರ್ಥ ಮಾಡ್ಕೋತಿಲ್ಲ. ಸ್ಯಾಮ್ ಶೌರ್ಯ ಮನೆಗೆ ಹೋಗಿರ್ತಾಳ. ಪ್ರತಿ ಸಾರಿ ತಪ್ಪಿಸ್ಕೊಳಕ್ಕಾಗಲ್ಲ ಸ್ಯಾಮ್. ನಾನು ಬರ್ತಾ ಇದ್ದೀನಿ. ಬಾವಾ ಬಾವಾ, ನನ್ನ ರಂಗೋಲಿ. ಏನ್ ಬಾವಾ, ಏನೋ ಯೋಚನೆ ಮಾಡ್ತಾ ಹೋಗ್ತಿದ್ಯಾ? ಏನೂ ಇಲ್ಲ ಲಕ್ಷ್ಮಿ. ಹ್ಯಾಪಿ ಕ್ರಿಸ್ಮಸ್ ಬಾವಾ. ಇವತ್ತು ಕ್ರಿಸ್ಮಸ್ ಅಲ್ವೇ ಪೆದ್ದಿ, ಕೃಷ್ಣಾಷ್ಟಮಿ. ನನಗೆ ಗೊತ್ತು ಬಾವಾ, ಎಲ್ಲಾ ದೇವರು ಒಂದೇ ಅಂತ ಹೇಳೋದಕ್ಕೆ ಹೀಗಂದೆ. ಆದ್ರೆ ಎಲ್ಲಾ ಹಬ್ಬಗಳು ಒಂದೇ ಅಲ್ಲ, ಪ್ರತಿಯೊಂದಕ್ಕೂ ಒಂದ್ ಕಾರಣ ಇರುತ್ತೆ. ಆದ್ರೂ ನವಿಲ್ ಗರಿನ್ ಯಾರಾದ್ರೂ ತಲೆ ಮೇಲೆ ಇಟ್ಕೋತಾರೆ, ಈ ಕಿವಿಲ್ ಇಡಲ್ಲ. ಸರಿ ಬಿಡು, ನೀನೆಲ್ಲೋ ಹೋಗ್ತಿದ್ಯಾ ಅಲ್ವಾ, ನಾನು ಎದುರುಗಡೆ ಬರ್ತೀನಿ. ನಾನು ಲಕ್ಕಿ ಅಂತೆ. ನಾನು ಎದುರುಗಡೆ ಬಂದ್ರೆ ಎಲ್ಲ ಒಳ್ಳೇದೇ ಆಗತ್ತೆ ಅಂತ ನಮ್ಮಪ್ಪ ಅಮ್ಮ ಹೇಳ್ತಾರೆ. ಸರಿ ಬಾ ತಗೋ. ಬಾವಾ, ಓ
ನನ್ ಮಗ ಮಹಾಲಕ್ಷ್ಮಿನ ಬೀಳಿಸ್ಕೊಂಡ ಅನ್ಸುತ್ತೆ. ಇದೇ ಅಲ್ವಾ ನಾನು ಕೇಳ್ಕೊತಾ ಇದ್ದಿದ್ದು. ಭಾವ, ನನ್ಗೊಂಥರ ಆಗ್ತಾ ಇದೆ. ಸಾರಿ. ಏನಕ್ಕೆ? ನಾನೇ ನಿನಗೆ ಥ್ಯಾಂಕ್ಸ್ ಹೇಳ್ಬೇಕು. ನನ್ನ ಕೆಳಗಡೆ ಬೀಳದೆ ಇರೋ ಹಾಗೆ ಹಿಡ್ಕೊಂಡಿದ್ದಕ್ಕೆ. ನೀವು ತುಂಬಾ ಕೇರಿಂಗ್ ಭಾವ. ಅಬ್ಬಬ್ಬಬ್ಬಾ, ನಿಮ್ಮಿಬ್ಬರನ್ನ ಹೀಗ್ ನೋಡ್ತಾ ಇದ್ರೆ ರಾಧಾಕೃಷ್ಣನ ನೋಡ್ದಂಗ ಆಗ್ತಿದೆ. ನನ್ ದೃಷ್ಟಿನೇ ಬೀಳೋ ಹಾಗಿದೆ. ಏನ್ ಮಹಾಲಕ್ಷ್ಮಿ ನಾಚಿಕೆ ಪಡ್ತಿದ್ಯಾ? ಭಾವ ಅಂದ್ರೆ ಇಷ್ಟನಾ? ಅಮ್ಮ, ನೀ ಸುಮ್ನೆ ಇರೋ, ನನಗ್ ಕೇಳೋಕ್ ಬಿಡು. ಇದ್ರಲ್ಲಿ ತಪ್ಪೇನಿದೆ? ವಯಸ್ಸಿಗೆ ಬಂದಿರೋ ಹುಡುಗಿ ಮನ್ಸಲ್ಲಿ ಪ್ರೀತಿ ಹುಟ್ಟೋದ್ ತಪ್ಪಾ? ಅದ್ರಲ್ಲೂ ಸ್ವಂತ ಮಾವನ್ ಮಗಳು. ನೀನ್ ಹೇಳಮ್ಮ ಮಹಾಲಕ್ಷ್ಮಿ, ಭಾವ ಅಂದ್ರೆ ಇಷ್ಟನಾ? ಇಷ್ಟನಾ ಅಂದ್ರೆ ಅದು 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 ಪರವಾಗಿಲ್ಲ, ಇಲ್ಲಿ ಯಾರಿದ್ದಾರೆ? ನಾವಿಬ್ರೇ ತಾನೇ. ನಿಮ್ಮ ಅಪ್ಪ ಅಮ್ಮ ಕೂಡ ಇಲ್ಲ. ಹೇಳು. ಅಂದ್ರೆ ಅಂದ್ರೆ ಹೋಗತ್ತೆ, ನಾನು ಹೇಳೋದಿಲ್ಲ, ನನಗೆ ನಾಚಿಕೆ ಆಗ್ತಿದೆ. ಮಹಾಲಕ್ಷ್ಮಿ, ಅಬ್ಬಾ, ಖಂಡಿತ ಮಹಾಲಕ್ಷ್ಮಿ ನಿನ್ನ ಪ್ರೀತಿಸ್ತಿದ್ದಾಳೆ ಕಣೋ. ಅಮ್ಮ, ಲಕ್ಷ್ಮಿ ಪೆದ್ದಿ ಅಮ್ಮ. ಪೆದ್ದೆ ಆಗಿರೋದಕ್ಕೆ ನಮ್ಮ ಮಾತನ್ನ ಕೇಳ್ತಾ ಇದ್ದಾಳೆ ಕಣೋ. ನಮ್ಮ ಆಟ ನಡೆಯುತ್ತೆ. ಇವಳೇನೋ ಯಾವಾಗ ನಿನ್ಗೆ ಹತ್ರ ಆಗ್ತೀನಿ ಅಂತ ನೋಡ್ತಿದ್ದಾಳೆ. ಆ ಸಂಪದ ಯಾವಾಗ ನಿನ್ನಿಂದ ದೂರ ಆಗ್ತೀನಿ ಅಂತ ನೋಡ್ತಿದ್ದಾಳೆ. ನೋಡೋದಲ್ಲ, ಹೊರಟೋಗಿದ್ದಾಳು ಕೂಡ, ಮನೇಲಿ ಇಲ್ಲ. ನಿನ್ಗೆ ಮಹಾಲಕ್ಷ್ಮಿ ಪ್ರೀತಿಯಿಂದ ನವಿಲ್ಗರಿ ಕೊಡ್ತಾ ಇದ್ರೆ ಆ ಸಂಪದ ನಿನ್ ಕಿವಿಗೆ ಹೂವಿಟ್ಟು ಆಟ ಆಡ್ತಿದ್ದಾಳೆ. ಅದು ನಿನ್ಗೆ ಅರ್ಥ ಆಗ್ತಿಲ್ಲ. ಅದೇ ತಾನೇ ನನ್ ಸಂಕಟ. ಶೌರ್ಯ, ಆ ಬಾಲಕೃಷ್ಣನ ಇಲ್ಲಿ ಕೊಡು. ಹೋಗು ಹೋಗು ಹೋಗು. ಹೋಗು ಕಂದ. ಅಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೆ, ಕಂದ. ಅಚ್ಚು ಬಾಲಕೃಷ್ಣನ್ ಹಾಗೆ ಇದ್ದಾನೆ. ನನ್ನ ದೃಷ್ಟಿನೇ ಬೀಳೋ ತರ ಇದೆ. ಕಲ್ಯಾಣಿ, ಅಜ್ಜಿ, ಮಗು ಹತ್ರ ಪುಟ್ಟ ಪುಟ್ಟ ಹೆಜ್ಜೆ ಇಡ್ಸಿದ್ಮೇಲೆ ದೃಷ್ಟಿ ತೆಗಿಯಮ್ಮ. ಸರಿ ಅಜ್ಜಿ. ಇಲ್ಲಿ ನೋಡಿ, ಗೋಪಿಕೆರೆಲ್ಲ ಸೇರಿ ನಮ್ ಬಾಲಕೃಷ್ಣನ ಹುಷಾರಾಗಿ ನೋಡ್ಕೋಬೇಕು. ಅರ್ಥ ಆಯ್ತಾ? ಸರಿ. ಆಫೀಸರ್, ಎಲ್ರೂ ಸೇರಿ ಮಗು ಜೊತೆ ನೆನ್ಪಿಗೆ ಫೋಟೋ ತಗೋಬೇಕು ಅನ್ಕೊಂಡಿದ್ವಲ್ಲ, ಈ ಫೋಟೋಗ್ರಾಫರ್ ಇನ್ನೂ ಬಂದಿಲ್ವೇ? ನಾನು ಅದನ್ನೇ ನೋಡ್ತಾ ಇದ್ದೀನಿ. ಸಾರಿ ಸರ್, ತಡ ಆಗೋಯ್ತು. ಇನ್ನು ತಡ ಮಾಡ್ದೆ ಚೆನ್ನಾಗಿ ಎಲ್ಲಾರ ಫೋಟೋನು ತೆಗಿರಿ. ಹಾ ಸರಿ ಮೇಡಮ್. ಅಜ್ಜಿ ಬನ್ನಿ ಬನ್ನಿ ಬನ್ನಿ. ಅಮ್ಮ ಬಾ. ಅತ್ತೆ ಬಾ ಅಮ್ಮ. ಸ್ವಲ್ಪ ಮುಂದೆ ಬನ್ನಿ. ಬನ್ನಿ. ಕಂದ. ಕೃಷ್ಣ ಏನೋ ಬಾಲಕೃಷ್ಣ, ಗೋಪಿಕೆರೇನೋ ಇಷ್ಟು ದೊಡ್ಡವರಾ? ಚಿಕ್ಕ ಮಕ್ಕಳನ್ನ ಕರೆಸ್ಬೋದಿತ್ತಲ್ವಾ? ಗೋಪಿಕೆಯರು ಅಂದ್ರೆ ಕೃಷ್ಣನ ಪ್ರೀತಿಸೋರು ಅಂತಾನೆ ಅಲ್ಲ ಅರ್ಥ, ಆರಾಧಿಸೋರು ಅಂತ. ಯಾರಾದ್ರೂ ಗೋಪಿಕೆ ವೇಷ ಹಾಕೋಬಹುದು, ಆದ್ರೂ ನೀನ್ ಯಾಕೆ ಇನ್ನೂ ಹಾಗೆ ಇದೆಯಾ? ಗೋಪಿಕೆ ಅಲಂಕಾರ ಮಾಡ್ಕೊ ಅಂತ ನಿನಗೆ ರಾತ್ರಿನೇ ಹೇಳಿದೆ ಅಲ್ವಾ? ಈ ತರ ಗೆಟಪ್ ಹಾಕೊಳ್ಳೋಕ್ ನನ್ನಿಂದ ಆಗಲ್ಲ ಅತ್ತೆ. ಹಾ, ನಿನ್ನಿಂದ ಮತ್ತೆ ಇನ್ನೇನಾಗುತ್ತೆ? ಕಳ್ಳತನ ಮಾಡೋದು, ಚಾಡಿ ಹೇಳೋದೇನಾ?
ನನ್ನ ನೋಡಿದ್ರೇನೆ ಇವ್ರಿಗೆ ಆಗ ಬರಲ್ವೇನೋ. ಛೀ, ನನ್ನ ಜನ್ಮಕ್ಕೆ ಯಾವಾಗಲೂ ಎಲ್ರ ಮುಂದೆ ಬೈಸ್ಕೊಳ್ಳೋದೆ. ಏನ್ ಗೊಣಗ್ತಾ ಇದ್ಯಾ? ಸ್ವಲ್ಪ ತಲೆನೋವ್ತಿದೆ ಅತ್ತೆ. ನಿನಗೆ ನಿಜವಾಗ್ಲೂ ತಲೆನೋವಿದ್ರೆ ಹೋಗ್ ಮಲ್ಕೋ. ಹೊಟ್ಟೆ ಕಿಚ್ಚಿಂದ ನೋಡಕ್ಕಾಗಲ್ಲ ಅಂದ್ರೆ ಹೋಗ್ ಮೂಲೆಯಲ್ಲಿ ಕೂತ್ಕೋ. ಹಾ, ನನಗ್ಯಾಕಿರುತ್ತೆ ಅತ್ತೆ ಹೊಟ್ಟೆ ಕಿಚ್ಚು? ನಾಟಕ ಮಾಡಬೇಡ. ಎಲ್ರ ಜೊತೆ ಸಂತೋಷವಾಗಿರೋದಾದ್ರೆ ಇರು, ಇಲ್ಲ ಅಂದ್ರೆ ಬೇಡ. ಇರ್ತೀನತ್ತೆ. ಹಾಗಾದ್ರೆ ಹೋಗಿ ಮಡ್ಕೆನ ಸಿದ್ಧ ಮಾಡು. ಸರಿ ಅತ್ತೆ. ಚಿನ್ನಿ, ಅಮ್ಮ, ಕೋಲಾಟದವ್ರು ಬಂದಿದಾರಮ್ಮ. ಇನ್ ತಡ ಯಾಕೆ, ತಕ್ಷಣ ಶುರು ಮಾಡಿ ಅಂತ ಹೇಳು. ಸರಿ ಅಮ್ಮ. ನೀವಾತ್ಗೆ ಯಾರು ಅನ್ಕೊಂಡು ತುಂಬಾ ಭಯ ಆಗೋಯ್ತು. ನೀನು ಸೂಪರ್, ಬೇಗ ಹಾಕು. ಅತ್ಗೆ, ನನ್ನ ಕೆಲಸ ಆಗೋಯ್ತು ಅತ್ಗೆ. ಇನ್ನು ನಿಮ್ಮ ಕೆಲಸ ಏನೋ ನೋಡ್ಕೊಳ್ಳಿ. ಕಲ್ಯಾಣಿ, ನಿನ್ನ ಯಶೋದೆ ಮತ್ತೆ ಸಂಪದ ಮಗುನ ಕೃಷ್ಣ ಅನ್ಕೊಂಡು ನಿನ್ ಜೊತೆ ಎಲ್ರೂ ಸಂಭ್ರಮದಲ್ಲಿ ಮುಳುಗಿ ತೇಳ್ತಾ ಇದಾರೆ, ಆನಂದ ಭಾಷ್ಪ ಸುರಿಸ್ತಾ ಇದಾರೆ. ನೀನ್ ಈ ಮಡಕೆನ ಓಡಿತಿದ್ದ ಹಾಗೆ, ಈ ಆಸಿಡ್ ನಿನ್ ಮೇಲೆ ಬೀಳ್ತಿದ್ದ ಹಾಗೆ, ನಿನ್ನ ಕಣ್ಣು ಹೋಗ್ತಿದ್ದ ಹಾಗೆ ಎಲ್ರೂ ಕಣ್ಣೀರ್ ಸುರಿಸ್ಕೊಂಡು ನಿಂತಿರ್ತಾರೆ. ಅದನ್ನ ನೋಡಿ ನಾನು ತುಂಬಾ ಆನಂದ ಪಡ್ತಾ ಇರ್ತೀನಿ. ಒಂದ್ ವೇಳೆ ಯಾರಾದ್ರೂ ನನ್ ಮೇಲೆ ಅನುಮಾನ ಪಟ್ರೆ ಈ ಪೆದ್ದಿ ಪಲ್ಲವಿ ಮೇಲೆ ಹಾಕ್ಬಿಡ್ತೀನಿ. ಅದಕ್ಕೆ ಇವಳ ಹತ್ರನೇ ಕೆಲಸ ಮಾಡಿಸ್ತಿರೋದು. ಏಯ್, ನೀನ್ ಎಷ್ಟೇ ಯೋಚನೆ ಮಾಡಿದ್ರು ವ್ಯರ್ಥ ಕಣೋ. ನಿನ್ ಮುದ್ದಿನ ಪ್ರಿಯತಮೆ ಆ ಮನೆಗೆ ಹೋಗಿ ಮಗು ಜೊತೆ ಒಂದು ಹಾಡು, ಅವಳ ಗಂಡನ್ನ ನೋಡಿ ಹಳೆ ನೆನಪುಗಳನ್ನೆಲ್ಲ ನೆನಪು ಮಾಡ್ಕೊಳ್ತಾ ಸಿದ್ದು ಹಿಂದೆ ನಾನು ಯಾಕೆ ಹೋದ್ನು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಸಂಪದ ಆಗಿ ಯೋಚನೆ ಮಾಡೋಳೆ ಆಗಿದ್ರೆ ನನ್ ಜೊತೆ ಬರಲ್ಲ ಅಲ್ವಾ ಅಮ್ಮ? ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ಯಲ್ಲ. ಏಯ್, ನಾವ್ ಹಾಗೆ ಯೋಚನೆ ಮಾಡ್ಬೇಕು ಕಣೋ, ಆಗ್ಲೇ ಎಲ್ಲ ಸರಿ ಹೋಗೋದು. ನಿನಗ್ ಗೊತ್ತಿಲ್ಲ, ಈ ಕಾಲದ ಹುಡುಗಿರ್ನ ಹಾಗೆಲ್ಲ ನಂಬಾರ್ದು ಕಣೋ. ತುಂಬಾ ಕೆಟ್ಟ ಹೋಗಿದ್ದಾರೆ. ಎಲ್ಲೋ ಮಹಾಲಕ್ಷ್ಮಿ ಅಂತವ್ರು 100ಕ್ಕೊಬ್ರು ಇರ್ತಾರೆ. ಅವಾಗಾದ್ರೆ ನೀನ್ ಡೈರೆಕ್ಟರ್ ಆಗ್ತೀಯ ಅಂತ ಕಾಲೇಜಲ್ಲಿ ಇದ್ ಪ್ರೀತಿಯಿಂದ ನೀನ್ ಹಿಂದೆ ಬಿದ್ದಿದ್ದಾಳೆ. ಈಗ ನಿನ್ ಹತ್ರ ದುಡ್ಡು ಇಲ್ದೇ ಇರೋದಕ್ಕೆ ಅವಳ ಕಣ್ಗೆ ನೀನ್ ಕಾಣಿಸ್ತಿಲ್ಲ. ಮಾತ್ಗೂ ಮಗು ಅನ್ನೋ ನೆಪದಲ್ಲಿ ಆ ಶೌರ್ಯನ ನೋಡಕ್ ಹೋಗ್ತಿದ್ದಾಳೆ. ನಾನ್ ನಂಬಲ್ಲ ಅಮ್ಮ. ಸಂಪದ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಮಾತಲ್ಲಿ ಹೇಳಿದ್ರೆ ನೀನ್ ನಂಬಲ್ಲ ಕಣೋ. ನಿನ್ ಕಣ್ಣು ಕಾಣಿಸೋ ಹಾಗೆ ನಾನ್ ತೋರಿಸ್ತೀನಿ ಬಾ. ಎಲ್ಲಿಗಮ್ಮ? ನಿನ್ ಪ್ರಿಯತಮ ಇರೋ ಜಾಗಕ್ಕೆ, ಅದೇ ಆ ಶೌರ್ಯನ್ ಮನೆಗೆ. ಶೌರ್ಯ ನೋಡಿದ್ರೆ ಸಾಯಿಸ್ತಾನಮ್ಮ. ಹಾಗೇನಾದ್ರೂ ಆದ್ರೆ ನಿನ್ ಪ್ರಾಣಕ್ಕೆ ನನ್ ಪ್ರಾಣ ಕೊಡ್ತೀನಿ. ಇವತ್ತು ಅವಳು ಮೋಡಿಯಿಂದ ಆಚೆ ಬರ್ಬೇಕು ನೀನು. ಅಮ್ಮ ಏನಾದ್ರೂ ಹೇಳಿದ್ರೆ ನಿನ್ ಒಳ್ಳೇದಕ್ಕೆ ಹೇಳ್ತಾಳೆ ಅಂತ ನಿನ್ಗೆ ಅರ್ಥ ಆಗ್ಬೇಕು. ಬಾ ಅಮ್ಮ, ಬಾ.
ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ ಭಜರೆ ನಂದ ಗೋಪಾಲ ಹರೇ